ಕಮರ್ಷಿಯಲ್ ಗ್ಯಾಸ್ ದರ ಹೆಚ್ಚಳ ವಾಟಾಳ್ ಪ್ರೊಟೆಸ್ಟ್ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ವಾಟಾಳ್ ವಿಭಿನ್ನ ಪ್ರತಿಭಟನೆ ಕಮರ್ಷಿಯಲ್ ಗ್ಯಾಸ್ ದರ ಹೆಚ್ಚಳ ವಾಟಾಳ್ ಪ್ರೊಟೆಸ್ಟ್ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ವಾಟಾಳ್ ನಾಗರಾಜ್ ಪ್ರತಿಭಟನೆ ಕಮರ್ಷಿಯಲ್ ಗ್ಯಾಸ್ ರೇಟ್ ಏರಿಕೆ ಖಂಡಿಸಿ ಹೋರಾಟ ಗ್ಯಾಸ್ ದರ ಏರಿಕೆ ಬೇಡ ಊಟ ತಿಂಡಿ ಬೆಲೆ ಏರಿಕೆ ಬೇಡ ಕಡಿಮೆ ದರದಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಬೇಕೇ ಬೇಕು ಕಮರ್ಷಿಯಲ್ ಗ್ಯಾಸ್ ಮೇಲೆ ಮಲಗಿ ವಾಟಾಳ್ ಧರಣಿ ಕಮರ್ಷಿಯಲ್ ಗ್ಯಾಸ್ ದರ ಏರಿಕೆ ಇತ್ತ ವಾಟಾಳ್ ನಾಗರಾಜ್ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಕಮರ್ಷಿಯಲ್ ಗ್ಯಾಸ್ ರೇಟ್ ಹೆಚ್ಚಾಗಬಾರ್ದು ಊಟ ತಿಂಡಿ ಬೆಲೆನೂ ಕೂಡ ಹೆಚ್ಚಾಗಬಾರ್ದು ವಾಟಾಳ್ ನಾಗರಾಜ್ ಅವರು ಪ್ರತಿ ಬಾರಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದ್ರೆ ಏನೋ ಒಂದು ಡಿಫ್ರೆಂಟ್ ಆಗಿ ವಿಭಿನ್ನವಾಗಿ ಜನಗಳಿಗೆ ತೋರಿಸ್ತಾ ಇರ್ತಾರೆ ಈ ರೀತಿಯಾಗಿ ಈ ಹಿಂದೆ ನಾವು ಕೂಡ ನೋಡಿದ್ವಿ ನಾವು ಹಿಜಾಬ್ ಬಗ್ಗೆ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಪೂರ್ತಿಯಾಗಿ ಹಿಜಾಬನ್ನ ಧರಿಸ್ಕೊಂಡು ಬುರ್ಕಾನ್ನ ಹಾಕೊಂಡು ಆ ರೀತಿಯಾಗಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರು ಇದೀಗ ನೋಡಿ ಕಮರ್ಷಿಯಲ್ ಗ್ಯಾಸ್ ರೇಟ್ ಹೆಚ್ಚಳ ಆಗಿದೆ ಈ ಒಂದು ಕಾರಣದಿಂದ ಗ್ಯಾಸ್ ಮೇಲೆ ಮಲಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಈ ಪ್ರತಿಭಟನೆಯನ್ನ ನಮ್ಮ ನಾಯಕರು ಎಷ್ಟು ಮಟ್ಟಿಗೆ ಗಮನಿಸ್ತಾರೆ ನೋಡ್ತಾರೆ ಕಾದ್ ನೋಡಬೇಕು ಬಟ್ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ವಾಟಾಳ್ ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಬೆಲೆ ಏರಿಕೆ ಬೆಲೆ ಏರಿಕೆ ಬೆಲೆ ಏರಿಕೆ ಬೆಲೆ ಏರಿಕೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಎಸ್ LPG ಕಮರ್ಷಿಯಲ್ ಗ್ಯಾಸ್ ಬೆಲೆ ಏರಿಕೆ ಸಂಬಂಧಪಟ್ಟಂತೆ ಮಾಡ್ತಾ ಇರುವಂಥ ಪ್ರೊಟೆಸ್ಟು ಬೆಲೆ ಏರಿಕೆ ಬೇಡ ಊಟ ತಿಂಡಿ ಬೆಲೆ ಏರಿಕೆ ಆಗೋದು ಬೇಡ ಕಮರ್ಷಿಯಲ್ ರೇಟ್ ಗ್ಯಾಸ್ ಬೆಲೆ ಏರಿಕೆ ಆಗೋದು ಬೇಡ ಇಲ್ಲಿ ಊಟ ತಿಂಡಿ ಬೆಲೆ ಏರಿಕೆ ಆಗೋದು ಬೇಡ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಅನ್ನುವಂಥ ಘೋಷಣೆಯನ್ನು ಕೂಗ್ತಾ ಇದ್ದಾರೆ ಬಟ್ ಇಲ್ಲಿ ಈಗಾಗಲೇ ಇನ್ನು ರಾಜ್ಯದಲ್ಲಿ ಆಗ್ತಾ ಇರುವಂಥ ಸಮಸ್ಯೆ ಹೋಟೆಲ್ಗೆ ಒಂದು ಹೊಡೆತವನ್ನ ಕೊಟ್ಟಿದೆ ಕಮರ್ಷಿಯಲ್ ಗ್ಯಾಸ್ಗಳನ್ನ ಬಳಕೆ ಮಾಡ್ತಾ ಇದ್ದಂಥ ಎಲ್ಲರಿಗೂ ಕೂಡ ದೊಡ್ಡ ಮಟ್ಟದ ಹೊಡೆತವನ್ನ ಕೊಟ್ಟಿರುವಂಥದ್ದು ಇದನ್ನ ವಿರೋಧಿಸಿ ವಾಟಾಳ್ ನಾಗರಾಜ್ ಮೆಜೆಸ್ಟಿಕ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ